ಸ್ಟ್ಯಾಟಿಕ್ ಬ್ಲಾಕ್ಸ್ ಕುರಿತ ಸ್ಪೋಕನ್ ಟ್ಯುಟೋರಿಯಲ್ಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಸ್ಟ್ಯಾಟಿಕ್ ಬ್ಲಾಕ್ಗಳು ಎಂದರೇನು, ಅವುಗಳನ್ನು ಡಿಕ್ಲೇರ್ ಮಾಡುವ ಮತ್ತು ಬಳಸುವ ವಿಧಾನದ ಬಗ್ಗೆ ಕಲಿಯಲಿದ್ದೇವೆ. ಇಲ್ಲಿ ನಾವು ಉಬುಂಟು 14.04, JDK 1.7 ಮತ್ತು ಎಕ್ಲಿಪ್ಸ್ 4.3.1 ಇವುಗಳನ್ನು ಬಳಸುವೆವು. ಈ ಟ್ಯುಟೋರಿಯಲ್ ಅನ್ನು ಅನುಸರಿಸಲು ನೀವು ಜಾವಾ ಮತ್ತು ಎಕ್ಲಿಪ್ಸ್ IDE ಯ ಬಗ್ಗೆ ತಕ್ಕಮಟ್ಟಿಗೆ ತಿಳಿದಿರಬೇಕು. ಅಲ್ಲದೆ ಜಾವಾದಲ್ಲಿ ಇನ್ಸ್ಟೆನ್ಸ್ ವೇರಿಯೇಬಲ್ಗಳು, ಸ್ಟ್ಯಾಟಿಕ್ ವೇರಿಯೇಬಲ್ಗಳು ಮತ್ತು ಸ್ಟ್ಯಾಟಿಕ್ ಮೆಥಡ್ಗಳ ಬಗ್ಗೆ ಸಹ ತಿಳಿದಿರಬೇಕು. ಇಲ್ಲದಿದ್ದಲ್ಲಿ ಸಂಬಂಧಿತ ಜಾವಾ ಟ್ಯುಟೋರಿಯಲ್ಗಳಿಗಾಗಿ ದಯವಿಟ್ಟು ಇಲ್ಲಿ ತೋರಿಸಿರುವ ಲಿಂಕ್ಗೆ ಭೇಟಿ ನೀಡಿ. ನಾವೀಗ ಸ್ಟ್ಯಾಟಿಕ್ ಬ್ಲಾಕ್ಗಳ ಕುರಿತು ಕಲಿಯೋಣ. ಸ್ಟ್ಯಾಟಿಕ್ ಬ್ಲಾಕ್ ಅನ್ನು ಹೆಚ್ಚಿನದಾಗಿ ಸ್ಟ್ಯಾಟಿಕ್ ವೇರಿಯೇಬಲ್ಗಳ ವ್ಯಾಲ್ಯೂಗಳನ್ನು ಇನಿಷಿಯಲೈಸ್ ಮಾಡಲು ಬಳಸಲಾಗುತ್ತದೆ. ಸ್ಟ್ಯಾಟಿಕ್ ಬ್ಲಾಕ್ ಅನ್ನು ಸ್ಟ್ಯಾಟಿಕ್ ಕೀವರ್ಡ್ ಬಳಸಿ ಡಿಕ್ಲೇರ್ ಮಾಡಲಾಗುತ್ತದೆ. ಮೆಮರಿಯಲ್ಲಿ ಕ್ಲಾಸ್ ಅನ್ನು ಲೋಡ್ ಮಾಡಿದಾಗ ಸ್ಟ್ಯಾಟಿಕ್ ಬ್ಲಾಕ್ಗಳನ್ನು ಎಕ್ಸಿಕ್ಯೂಟ್ ಮಾಡಲಾಗುತ್ತದೆ. ಪ್ರೋಗ್ರಾಂನಲ್ಲಿ ಸ್ಟ್ಯಾಟಿಕ್ ಬ್ಲಾಕ್ಗಳಿದ್ದರೆ ಕನ್ಸ್ಟ್ರಕ್ಟರ್ ಗಳ ಮೊದಲು ಅವುಗಳನ್ನು ಇನ್ವೋಕ್ ಮಾಡಲಾಗುತ್ತದೆ. ನಾವು ಸ್ಟ್ಯಾಟಿಕ್ ಬ್ಲಾಕ್ನ ಒಳಗೆ ಇನ್ಸ್ಟೆನ್ಸ್ ವೇರಿಯೇಬಲ್ಗಳನ್ನು ಆಕ್ಸೆಸ್ ಮಾಡಲು ಸಾಧ್ಯವಿಲ್ಲ. ಈಗ ನಾವು ಎಕ್ಲಿಪ್ಸ್ ಗೆ ಬದಲಾಯಿಸೋಣ ಮತ್ತು ಸ್ಟ್ಯಾಟಿಕ್ ಬ್ಲಾಕ್ ಡೆಮೊ ಎನ್ನುವ ಹೊಸ ಪ್ರಾಜೆಕ್ಟ್ ಅನ್ನು ರಚಿಸೋಣ. ಈ ಪ್ರಾಜೆಕ್ಟ್ ನ ಒಳಗೆ ಸ್ಟ್ಯಾಟಿಕ್ ಬ್ಲಾಕ್ಗಳ ಬಳಕೆಯನ್ನು ವಿವರಿಸಲು ಅಗತ್ಯವಿರುವ ಕ್ಲಾಸ್ ಗಳನ್ನು ನಾವು ರಚಿಸಲಿದ್ದೇವೆ. src ಫೋಲ್ಡರ್ ನ ಮೇಲೆ ರೈಟ್ ಕ್ಲಿಕ್ ಮಾಡಿ, ನ್ಯೂ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಾಸ್ ನ ಹೆಸರನ್ನು ಸ್ಟುಡೆಂಟ್ ಎನ್ರೋಲ್ ಎಂದು ಟೈಪ್ ಮಾಡಿ ಮತ್ತು ಎಂಟರ್ ಒತ್ತಿ. ಈಗ ಸ್ಟುಡೆಂಟ್ ಎನ್ರೋಲ್ ಕ್ಲಾಸ್ ಅನ್ನು ಪ್ರತಿನಿಧಿಸಲು ಈ ಕೋಡ್ ಅನ್ನು ಟೈಪ್ ಮಾಡಿ. ಗಮನಿಸಿ, ಇಲ್ಲಿ ಕೌಂಟ್ ಮತ್ತು orgName ಎಂಬ ಎರಡು ಸ್ಟ್ಯಾಟಿಕ್ ವೇರಿಯೇಬಲ್ಗಳು ಇವೆ. ಈಗ ಸೋರ್ಸ್ ಮೇಲೆ ಕ್ಲಿಕ್ ಮಾಡಿ, ಜನರೇಟ್ ಕನ್ಸ್ಟ್ರಕ್ಟರ್ ಯೂಸಿಂಗ್ ಫೀಲ್ಡ್ಸ್ ಆರಿಸಿ. ಈಗ ತಯಾರಾದ ಕೋಡ್ ನಿಂದ ಸೂಪರ್ ಕೀವರ್ಡ್ ಅನ್ನು ಡಿಲೀಟ್ ಮಾಡಿ. ಕನ್ಸ್ಟ್ರಕ್ಟರ್ ಅನ್ನು ಇನ್ವೋಕ್ ಮಾಡಿದಾಗಲೆಲ್ಲ ಒಂದು ಮೆಸೇಜ್ ಪ್ರಿಂಟ್ ಆಗಬೇಕು. ಕನ್ಸ್ಟ್ರಕ್ಟರ್ ಇನ್ವೋಕ್ಡ್ ಎಂದು ಪ್ರಿಂಟ್ ಮಾಡಲು ಕನ್ಸ್ಟ್ರಕ್ಟರ್ ಒಳಗೆ ಒಂದು ಕೋಡ್ ಅನ್ನು ಟೈಪ್ ಮಾಡಿ. ಈಗ ವೇರಿಯೇಬಲ್ ಗಳ ವ್ಯಾಲ್ಯೂಗಳನ್ನು ಪ್ರಿಂಟ್ ಮಾಡಲು ನಾವು ಈ ಕ್ಲಾಸ್ ಗೆ showData ಮೆಥಡ್ ಅನ್ನು ಸೇರಿಸುವೆವು. ಇದಕ್ಕಾಗಿ ಈ ಕೋಡ್ ಅನ್ನು ಟೈಪ್ ಮಾಡಿ. ಈಗ ಕೌಂಟ್ ಮತ್ತು orgName ನ ವ್ಯಾಲ್ಯೂಗಳನ್ನು ಇನಿಷಿಯಲೈಸ್ ಮಾಡಲು ಸ್ಟ್ಯಾಟಿಕ್ ಬ್ಲಾಕ್ ಅನ್ನು ಸೇರಿಸುವೆವು. ಈ ಕೋಡ್ ಅನ್ನು ಟೈಪ್ ಮಾಡಿ. orgName ಮತ್ತು ಕೌಂಟ್ ವೇರಿಯೇಬಲ್ಗಳು ಸ್ಟ್ಯಾಟಿಕ್ ವೇರಿಯೇಬಲ್ಗಳಾಗಿವೆ. ಸ್ಟ್ಯಾಟಿಕ್ ಕೀವರ್ಡ್ ನಿಂದ ಆರಂಭವಾಗಿ ಕರ್ಲಿ ಬ್ರಾಕೆಟ್ಸ್ ಒಳಗೆ ಇರುವ ಕೋಡ್ ನ ಈ ಬ್ಲಾಕ್ ಸ್ಟ್ಯಾಟಿಕ್ ಬ್ಲಾಕ್ ಆಗಿದೆ. ಈ ಸ್ಟ್ಯಾಟಿಕ್ ಬ್ಲಾಕ್ ಕೌಂಟ್ ಮತ್ತು orgName ನ ವ್ಯಾಲ್ಯೂಗಳನ್ನು 100 ಮತ್ತು IITM ಎಂದು ಇನಿಷಿಯಲೈಸ್ ಮಾಡುತ್ತದೆ. ಈ ಸ್ಟ್ಯಾಟಿಕ್ ಬ್ಲಾಕ್ ಒಳಗೆ ಸ್ಟ್ಯಾಟಿಕ್ ಬ್ಲಾಕ್ 1 is invoked ಎಂದು ಪ್ರಿಂಟ್ ಮಾಡಲು ಈ ಕೋಡ್ ಅನ್ನು ಟೈಪ್ ಮಾಡಿ. ಈಗ ನಾವು ಮೇನ್ ಮೆಥಡ್ ಅನ್ನು ಹೊಂದಿರುವ ಇನ್ನೊಂದು ಕ್ಲಾಸ್ ಅನ್ನು ಸೇರಿಸುವೆವು. ಇದಕ್ಕಾಗಿ ಡಿಫಾಲ್ಟ್ ಪ್ಯಾಕೇಜ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ನ್ಯೂ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಹೆಸರನ್ನು ಡೆಮೊ ಎಂದು ಟೈಪ್ ಮಾಡಿ. ಈ ಕ್ಲಾಸ್ ಒಳಗೆ ಮೇನ್ ಮೆಥಡ್ ಇರುವುದು. ಮೇನ್ ಎಂದು ಟೈಪ್ ಮಾಡಿ ಮತ್ತು ಮೇನ್ ಮೆಥಡ್ ಅನ್ನು ರಚಿಸಲು ಕಂಟ್ರೋಲ್ ಸ್ಪೇಸ್ ಒತ್ತಿ. ನಾವೀಗ ಸ್ಟುಡೆಂಟ್ ಎನ್ರೋಲ್ ಕ್ಲಾಸ್ ನ ಆಬ್ಜೆಕ್ಟ್ ಅನ್ನು ರಚಿಸಲಿದ್ದೇವೆ. s1 ಆಬ್ಜೆಕ್ಟ್ ರಚಿಸಲು ಈ ಕೋಡ್ ಅನ್ನು ಟೈಪ್ ಮಾಡಿ. ಈಗ ವ್ಯಾಲ್ಯೂಗಳನ್ನು ಪ್ರಿಂಟ್ ಮಾಡಲು showData ಮೆಥಡ್ ಅನ್ನು ಇನ್ವೋಕ್ ಮಾಡೋಣ. s1.showData ಸೆಮಿಕೋಲನ್ ಎಂದು ಟೈಪ್ ಮಾಡಿ. ನಾವೀಗ ಡೆಮೊ ಪ್ರೋಗ್ರಾಮ್ ಅನ್ನು ರನ್ ಮಾಡೋಣ. ಕನ್ಸ್ಟ್ರಕ್ಟರ್ ನ ಮೊದಲು ಸ್ಟ್ಯಾಟಿಕ್ ಬ್ಲಾಕ್ ಅನ್ನು ಇನ್ವೋಕ್ ಮಾಡಿರುವುದನ್ನು ನಾವು ನೋಡಬಹುದು. ಕೌಂಟ್ ಮತ್ತು orgName ನ ವ್ಯಾಲ್ಯೂಗಳು ಸ್ಟ್ಯಾಟಿಕ್ ಬ್ಲಾಕ್ ನಲ್ಲಿ ಹೇಳಿದಂತೆ ಇನಿಷಿಯಲೈಸ್ ಆಗುತ್ತವೆ. ನಾವೀಗ ಸ್ಟುಡೆಂಟ್ ಎನ್ರೋಲ್ ಕ್ಲಾಸ್ ಗೆ ಹಿಂದಿರುಗೋಣ. ಸ್ಟ್ಯಾಟಿಕ್ ಬ್ಲಾಕ್ ನ ಒಳಗೆ ID ಯ ವ್ಯಾಲ್ಯೂವನ್ನು ಇನಿಷಿಯಲೈಸ್ ಮಾಡಿದರೆ ಏನಾಗುತ್ತದೆ ಎಂದು ನೋಡೋಣ. ಸ್ಟ್ಯಾಟಿಕ್ ಬ್ಲಾಕ್ ಒಳಗೆ ID equals IT01 ಸೆಮಿಕೋಲನ್ ಎಂದು ಟೈಪ್ ಮಾಡಿ. ಇಲ್ಲಿ ಎರರ್ ಸಿಗುತ್ತದೆ. ಇನ್ಸ್ಟೆನ್ಸ್ ವೇರಿಯೇಬಲ್ ಅನ್ನು ಸ್ಟ್ಯಾಟಿಕ್ ಬ್ಲಾಕ್ ಒಳಗೆ ಆಕ್ಸೆಸ್ ಮಾಡಲಾಗದು ಎಂದು ಇದು ತೋರಿಸುತ್ತದೆ. ನಾವೀಗ ಈ ಸಾಲನ್ನು ಕಮೆಂಟ್ ಮಾಡಿ ಮುಂದುವರಿಯೋಣ. ಈಗ ಸ್ಲೈಡ್ ಗೆ ಹಿಂದಿರುಗೋಣ. ಒಂದು ಕ್ಲಾಸ್ ನಲ್ಲಿ ಅನೇಕ ಸ್ಟ್ಯಾಟಿಕ್ ಬ್ಲಾಕ್ಗಳು ಇರಬಹುದು. ಇಂತಹ ಸಂದರ್ಭದಲ್ಲಿ ಅವುಗಳು ಮೂಲ ಕೋಡ್ ನಲ್ಲಿ ಇರುವ ಕ್ರಮದಲ್ಲಿ ಒಮ್ಮೆ ಮಾತ್ರ ಕಾಲ್ ಮಾಡಲಾಗುತ್ತದೆ. ಇದನ್ನು ಪರಿಶೀಲಿಸಲು ಎಕ್ಲಿಪ್ಸ್ ಗೆ ಬದಲಾಯಿಸೋಣ. ಈಗ ಇರುವುದರ ಜೊತೆಗೆ ಇನ್ನೊಂದು ಸ್ಟ್ಯಾಟಿಕ್ ಬ್ಲಾಕ್ ಅನ್ನು ಸೇರಿಸೋಣ. ಈಗ ಕೋಡ್ ಅನ್ನು ಟೈಪ್ ಮಾಡಿ. ಈ ಸ್ಟ್ಯಾಟಿಕ್ ಬ್ಲಾಕ್ ಕೌಂಟ್ ಮತ್ತು orgName ಗಳ ವ್ಯಾಲ್ಯೂವನ್ನು ಕ್ರಮವಾಗಿ 200 ಮತ್ತು IITB ಎಂದು ಇನಿಷಿಯಲೈಸ್ ಮಾಡುತ್ತದೆ. ಈಗ ಸ್ಟ್ಯಾಟಿಕ್ ಬ್ಲಾಕ್ ಒಳಗೆ ಇಲ್ಲಿರುವ ಕೋಡ್ ಅನ್ನು ಟೈಪ್ ಮಾಡಿ.
ನಾವೀಗ ಡೆಮೊ ಪ್ರೋಗ್ರಾಂ ಅನ್ನು ಇನ್ನೊಮ್ಮೆ ರನ್ ಮಾಡೋಣ. ಎರಡನೇ ಸ್ಟ್ಯಾಟಿಕ್ ಬ್ಲಾಕ್ ಅನ್ನು ಮೊದಲಿನ ಬ್ಲಾಕ್ ನಂತರ ಇನ್ವೋಕ್ ಮಾಡಲಾಗಿದೆ ಎಂದು ಈ ಔಟ್ಪುಟ್ ನಿಂದ ತಿಳಿಯಬಹುದು. ಕೌಂಟ್ ಮತ್ತು orgName ಸ್ಟ್ಯಾಟಿಕ್ ವೇರಿಯೇಬಲ್ ಗಳ ವ್ಯಾಲ್ಯೂಗಳನ್ನು ಎರಡನೇ ಸ್ಟ್ಯಾಟಿಕ್ ಬ್ಲಾಕ್ ಅಪ್ಡೇಟ್ ಮಾಡುತ್ತದೆ. ಅವುಗಳು ಕ್ರಮವಾಗಿ 200 ಮತ್ತು IITB ಆಗಿವೆ. ಸಂಕ್ಷಿಪ್ತವಾಗಿ ಈ ಟ್ಯುಟೋರಿಯಲ್ ನಲ್ಲಿ ನಾವು ಸ್ಟ್ಯಾಟಿಕ್ ಬ್ಲಾಕ್ ಎಂದರೇನು, ಸ್ಟ್ಯಾಟಿಕ್ ಬ್ಲಾಕ್ ಅನ್ನು ಹೇಗೆ ಡಿಕ್ಲೇರ್ ಮತ್ತು ಡಿಫೈನ್ ಮಾಡುವುದು, ಸ್ಟ್ಯಾಟಿಕ್ ಬ್ಲಾಕ್ ಗಳನ್ನು ಹೇಗೆ ಇನ್ವೋಕ್ ಮತ್ತು ಎಕ್ಸಿಕ್ಯೂಟ್ ಮಾಡುವುದೆಂದು ಕಲಿತೆವು. ಅಸೈನ್ಮೆಂಟ್ ಗಾಗಿ ಇಲ್ಲಿ ಸ್ಟ್ಯಾಟಿಕ್ ಮೆಥಡ್ ಗಳ ಅಸೈನ್ಮೆಂಟ್ ಅನ್ನೇ ಮುಂದುವರಿಸುತ್ತಿದ್ದೇವೆ. ನೀವು ಸ್ಟ್ಯಾಟಿಕ್ ಮೆಥಡ್ ಗಳ ಅಸೈನ್ಮೆಂಟ್ ಅನ್ನು ಪೂರ್ಣಗೊಳಿಸಿರುವುದನ್ನು ಖಚಿತಪಡಿಸಿಕೊಳ್ಳಿ. ಹಿಂದೆ ಮಾಡಿದ ಹಾಗೆ ಈ ಸ್ಲೈಡ್ ನಲ್ಲಿ ಹೇಳಿದಂತೆ ಕಾರ್ ಸರ್ವಿಸ್ ಕ್ಲಾಸ್ ಅನ್ನು ರಚಿಸಿ, ಇನ್ಸ್ಟಾನ್ಸ್ ವೇರಿಯೇಬಲ್ ಗಳು ಮತ್ತು ಸ್ಟ್ಯಾಟಿಕ್ ವೇರಿಯೇಬಲ್ ಗಳನ್ನು ಗುರುತಿಸಿ, ಇನ್ಸ್ಟಾನ್ಸ್ ವೇರಿಯೇಬಲ್ ಗಳ ವ್ಯಾಲ್ಯೂಗಳು ಇನಿಷಿಯಲೈಸ್ ಮಾಡಲು ಕನ್ಸ್ಟ್ರಕ್ಟರ್ ಒಂದನ್ನು ತಯಾರಿಸಿ, ಸ್ಟ್ಯಾಟಿಕ್ ವೇರಿಯೇಬಲ್ ಗಳ ವ್ಯಾಲ್ಯೂಗಳನ್ನು ಇನಿಷಿಯಲೈಸ್ ಮಾಡಲು ಸ್ಟ್ಯಾಟಿಕ್ ಬ್ಲಾಕ್ ಅನ್ನು ಡಿಫೈನ್ ಮಾಡಿ, ಜೊತೆಗೆ ಮೇನ್ ಮೆಥಡ್ ಅನ್ನು ಹೊಂದಿರುವ ಡೆಮೊ ಕ್ಲಾಸ್ ಅನ್ನು ರಚಿಸಿ, ಮೇನ್ ಮೆಥಡ್ ಒಳಗೆ ಕಾರ್ ಸರ್ವಿಸ್ ನ ಕೆಲವು ಆಬ್ಜೆಕ್ಟ್ ಗಳನ್ನು ರಚಿಸಿ ಮತ್ತು ಶೋ ಮೆಥಡ್ ಅನ್ನು ಇನ್ವೋಕ್ ಮಾಡಿ. ಈ ಕೆಳಗಿನ ಲಿಂಕ್ ನಲ್ಲಿ ಇರುವ ವಿಡಿಯೋ ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ನ ಸಾರಾಂಶವಾಗಿದೆ. ದಯವಿಟ್ಟು ಇದನ್ನು ಡೌನ್ಲೋಡ್ ಮಾಡಿ ವೀಕ್ಷಿಸಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ತಂಡವು ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಬಳಸಿ ಕಾರ್ಯಶಾಲೆಗಳನ್ನು ನಡೆಸುತ್ತದೆ ಮತ್ತು ಆನ್ಲೈನ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಮಗೆ ಬರೆಯಿರಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ NMEICT MHRD ಭಾರತ ಸರ್ಕಾರದ ಅನುದಾನವನ್ನು ಪಡೆದಿದೆ. ಕೆಳಗಿನ ಲಿಂಕ್ ನಲ್ಲಿ ಈ ಮಿಷನ್ ಕುರಿತು ಹೆಚ್ಚಿನ ಮಾಹಿತಿ ಲಭ್ಯವಿದೆ. ಈ ಸ್ಕ್ರಿಪ್ಟ್ ಅಮಲ್ ಜ್ಯೋತಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಮಾಹಿತಿ ತಂತ್ರಜ್ಞಾನ ವಿಭಾಗದ ಕೊಡುಗೆಯಾಗಿದೆ. ಈ ಸ್ಕ್ರಿಪ್ಟ್ ನ ಅನುವಾದಕರು ಮಂಗಳೂರಿನಿಂದ ಮೆಲ್ವಿನ್ ಮತ್ತು ಧ್ವನಿ ಶ್ರೀ ನವೀನ್ ಭಟ್ ಉಪ್ಪಿನಪಟ್ಟಣ. ಧನ್ಯವಾದಗಳು.